ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಬಾಗಿಲಿಗೆಲ್ಲ ನೀರು ಹಾಕಿದ್ದೀವಿ. ಅಮ್ಮ ರಾತ್ರಿ ಇತ್ತು ಸ್ವಲ್ಪ ಬೆಳಕಾಗಲಿ ಆಮೇಲೆ ರಂಗೋಲಿ ಬಿಡಿಸಿವಿ ಅಂದರು, ಸೊ ದಾಟ ಹಾಗೆ ಬಿಟ್ಟಿದ್ದೀವಿ. ಈಚೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನ್ ಆಗಿದೆ. ಇವರೇ ಕ್ಲೀನ್ ಮಾಡಿದ್ದು ನೋಡಿ, ಹೆಂಗೆ ಮನಿಕೋಗ್ಬಿಟ್ಟವನಿ. ಸೊ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಈಚೆ ಎಲ್ಲ ಆಗಿದೆ. ಹೊಸ್ಲಿಕ್ಕೆ ಬಟ್ಟೆ ಬೇಕೀಗ ಎತ್ತಾಳೆ. ಸೊ ನನಗೆ ಪಾತ್ರೆ ತೊಳೆದು ಅಮ್ಮ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಆಲ್ಮೋಸ್ಟ್ 6:30 ಆಗಿದೆ. ಸೊ ಅದಕ್ಕೆ ರಂಗೋಲಿ ಬಿಡಿಸೋಣ ಅಂತ ಬಂದಿದ್ದೀನಿ. ಬನ್ನಿ ರಂಗೋಲಿ ಬಿಡಿಸೋಣ. ಇವರು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಏನೂ ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದ ಪಾತ್ರೆ ತೊಳಿ ಏನು ತೊಳೆದಿಲ್ಲ, ಕಸ ಹೊಡಿ ಏನು ಹೊಡೆದಿಲ್ಲ, ನೆಲ ಸಿಟ್ಟು ಹೊಸಲಿಗೆ ಬಟ್ಟಿಕೊಂಡ್ರೆ ಅದು ಆಗಿಲ್ಲ. ಫ್ರೆಂಡ್ಸ್ ಬಿಡಿಸಿದಾಳೆ ಅಷ್ಟೇ. ಅವಳಿಗೆ ಡ್ಯೂಟಿ ಕೊಟ್ಟಿರೋದು ಹೊಸ್ಲಿಗೆ ಬಟ್ಟಿಕ್ಕಿ ಇಲ್ಲಿಗೆ ಕ್ಲೀನ್ ಮಾಡಿ ಅಲ್ಲಿ ಒಳಗಡೆ ಕಸ ಗುಡಿಸಿ ನೆಲ ಸೀಟಾಗಿ ಅಷ್ಟೇ ಕೊಟ್ಟಿರೋದು. ನಮ್ಮಮ್ಮ ಇನ್ನೇನು ವಾರ ಮಾಡುತ್ತೆ, ಅಡುಗೆ ಮಾಡುತ್ತೆ, ನಂದೇನಿದ್ರು ಪಾತ್ರೆ ತೊಳೆದು ಅಡುಗೆ ರೂಮ್ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸ್ಬೇಕು. ಸೊ ಯಾವ ಜನ್ಮಗೂ ಕ್ಲೀನ್ ಮಾಡಿಲ್ಲ. ನಾನು ಇವಾಗ ಕ್ಲೀನ್ ಮಾಡ್ತೀನಿ ಹಬ್ಬ ನೋಡಿ. ರಂಗೋಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಸುಪ್ರಭಾತ ನಡೀತಾ ಇದೆ. ಏನು ಮಮ್ಮಿ ಸ್ಪೆಷಲ್ ಇವತ್ತು? ಓದ್ತಾ ಇದ್ದೀವಿ. ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಕೃಷ್ಣಪ್ಪನ ಕುಟುಂಬದಲ್ಲಿ ಎಲ್ಲ ಓದ್ತಾ ಇದ್ದೀವಿ. ಮತ್ತೆನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ತೆಳ್ಳು ನೋಡಿ ಫ್ರೆಂಡ್ಸ್, ಈ ಥರ ರಂಗೋಲಿ ಬಿಡಿಸಿದ್ದಾರೆ ಇಲ್ಲಿ. ಜೋರಾಗಿ ಹೇಳ್ಬೇಕು. ನಮ್ಮ ಮನೆ ಮಕ್ಕಳಿಗೂ ನಮ್ಮ ನಡಿ ನೋಡಿ ಫ್ರೆಂಡ್, ಮನೆಯವರೆಲ್ಲನೂ ಹೋಗಿ ಚೆನ್ನಾಗಿ ಪೂಜೆ ಮುಗಿಸ್ಕೊಂಡು ಮಕ್ಳು ಮರಿನೆಲ್ಲ ಕಾಪಾಡಲಿ, ಎತ್ತೆನೆಲ್ಲಮ್ಮ ಚೆನ್ನಾಗೆ ದೇವ್ರು ಕಾಪಾಡಲಿ. ಮೊಮ್ಮಕ್ಕಳನ್ನೆಲ್ಲ ಹೋಗಿ ಬರ್ತೀವಿ ಕಣಮ್ಮ. ಎತ್ತೆನೆಲ್ಲಮ್ಮ ಬರ್ತಾ ಇದ್ದೀವಿ ನಿಮಗೆ. ನಮ್ಮ ಮಳಿರವತ್ತ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮೊಬೈಲ್ ಮಾಡಿಕೊಂಡು ಒಳ್ಳೆ ಸುಮ್ಮನೆ ವೇಸ್ಟ್. ನಿಮ್ಮ ಅಪ್ಪನ ಕರ್ಕೊಂಡತಿ ನೀನು ಆಯ್ ಮಾಡು. ಗಾನು ಜೊತೆಗೆ ಹೋಗಿದ್ದೀವಿ
ಹಂಗೆಲ್ಲ ಮಾಡಬಾರ್ದು, ಸುಮ್ಮನೆ ಇರಬೇಕು. ಎಲ್ಲರ ಜೊತೆಲೇ ತಾನೇ ಓದ್ತಿರೋದು. ನೋಡಿ ಸೋಬಿತ ತಾತ ಮುಂದೆ ಬರ್ತೀವಿ ಅಲ್ಲಿ ಕೈ ಮುಕ್ಕೊಂಬರಿ ಅತ್ತೇನೊಳೆ ಮುಂದೆ ಕೈ ಕೊಡ್ದು ಇವತ್ತು ಮಹಿಳಾ ದಿನಾಚರಣೆ ಹುಡುಗಿನೇ ಮಾಡ್ಕೊಳ್ರಿ ವಿಡಿಯೋ ಮಾಡ್ತಾರೆ ಮೊದ್ಲಾಕಿ ಒಂದು ಆರ ತಾಳ್ರಿ ಸಾಕು ಇವ್ರು ನಮ್ಮತ್ತೆ ಇವರು ಸೋಬಿತಾ ಇಟ್ಸ್ ಮೀನ್ ದಟ್ ಶೋಭಿತಾ ಇದು ನಮ್ಮ ಪುಟ್ಟ ಜೀವತಿ ನಮ್ಮ ಅಜ್ಜಿ ಗಡ್ಡೆ ಕರ್ಪೂರ ಎಲ್ಲೆಡ್ಕಿದ್ದಲ್ಲ ಕಷ್ಟ ಉಕ್ಕಮ್ಮ ಅಷ್ಟೊಂದಿನ ಸೊ ಶಿವರಾತ್ರಿ ಹಬ್ಬದ ಸ್ಪೆಷಲಾಗಿ ನಾವು ಎತ್ತೇನಹಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಜಾತ್ರೆಗೆ ಹೋಗೋಕ್ಕಾಗಲಿರಲಿಲ್ಲ, ಅದಕ್ಕೋಸ್ಕರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಈಟಿಂಗ್ ಫುಡ್. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಮಮ್ಮ? ಹೆಂಗಾತೈತೆ ಎಕ್ಸ್ಪೀರಿಯನ್ಸ್? ಸೂಪರ್. ಬಾಕ್ಸ್ ಗುಂಡು ಆ ಕಡೆ ಕುಡ್ಸೋಣ ಅನ್ನಿಸ್ತದೆ. ತಿಂಡಿ ತಿನ್ಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೂರ ಬಂದ್ವಿ, ಅಂದರೆ ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದ್ವಿ. ಅಲ್ಲೊಂದು ಸಖತ್ತಾಗಿರೋ ಪ್ಲೇಸ್ ಇತ್ತು. ಎಷ್ಟು ತಣ್ಣಗಿತ್ತು ಅಂದರೆ ಗಾಳಿನೂ ಸಹ ಎಷ್ಟು ತಣ್ಣಗೆ ಬೀಸ್ತಾ ಇತ್ತು. ಅಲ್ಲಿ ಊಟ ಮಾಡಿದ್ವಿ. ಯಾವ ರೆಸ್ಟೋರೆಂಟ್ಗೆ ಹೋಗಿದ್ರು ಇಂಥ ಫೀಲ್ ಸಿಗ್ತಿರ್ಲಿಲ್ಲ. ಊಟ ಎಲ್ಲ ಆಯಿತು, ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲರೂ. ಸೊ ನಾವು ಹೋಗಿದ್ದ ದೇವಸ್ಥಾನಕ್ಕೆ ನಮ್ಮ ಮಾಮ ಮತ್ತು ಅತ್ತೆ ಬಂದಿದ್ದರು. ಅಂದರೆ ಮೂರ್ತಿ ಮಾಮ ಮತ್ತು ಮಮತತ್ತೆ ಅಂತ ಅವ್ರ ಹೆಸರು, ಅವರು ಬಂದಿದ್ದರು. ಸೊ ಅವರು ನಮ್ಮ ಜೊತೆ ಊಟದಲ್ಲಿ ಜಾಯ್ನ್ ಆದರು. ಅವರೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸೊ ಇಬ್ಬರು ಒಟ್ಟಿಗೆ ಹೊರಡ್ತಿದ್ದೀವಿ ಈಗ. ಈಚೆ ಎಲ್ಲಾದರೂ ಹೋದಾಗ ಈ ಥರ ನಮ್ಮ ರಿಲೇಷನ್ ಅವ್ರು ಸಿಕ್ಕಿದ್ರೆ ಏನು ಗೆಟ್ ಟುಗೆದರ್ ಮಾಡಿದಾಗ ಎಷ್ಟು ಸಂತೋಷ ಸಿಗಲ್ಲ, ಆ ಥರ ಸಂತೋಷ ಸಿಗುತ್ತೆ. ಸೊ ಇವರು ಬಂದ್ಬಿಟ್ಟು ನಮ್ಮ ಮಾಮನ ಮಗಳು, ಅಂದರೆ ನನ್ನ ದೇವತೆ ಅಂತ ಇಂಟ್ರಡ್ಯೂಸ್ ಮಾಡಿದ್ನಲ್ಲ ಅವರು. ಅಲ್ಲಿ ಸುತ್ತಮುತ್ತ ವಾತಾವರಣ ಇರೋದನ್ನ ನೋಡಿ ಎಂಜಾಯ್ ಮಾಡಿಕೊಂಡು ಹೆಂಗಿತ್ತಜ್ಜಿ? ಚೆನ್ನಾಗಿತ್ತು. ಜೋರಾಗಿ ಹೇಳ್ಬೇಕು. ಚೆನ್ನಾಗಿತ್ತು ದೇವಸ್ಥಾನ. ಪೂಜೆ ಮುಗಿಸ್ಕೊಂಬಂದು ಅಲ್ಲಿ ಊಟ ಮಾಡಿ ಮರ್ನೆಲ್ದಾಗೆ ಆರಾಮಾಗಿ ಮನೆ ತಕ್ಕೋದಾಯ್ತು. ನಿನಗೆ ಹೆಂಗಿತ್ತತ್ತೆ ಶೋಭಿತಾ? ನಿಂಗೆ ಏನು? ದೇವಸ್ಥಾನ ಚೆನ್ನಾಗಿತ್ತು. ಆಟ ಸಾಮಾನು ತಾತ ಕೊಡ್ಸಿತ್ತು. ಮುಂದಾಗಿನ ಶಿವರಾತ್ರಿ ಜಾಗರಣೆ ಮಾಡಿದ್ವಿ ಅಲ್ವಾ? ನನಗೂ ಕೊಡ್ಸೈತೆ ಆಟ ಸಾಮಾನು ಹಿಡಿ ಕೊಡ್ಸೈತೆ ನಂಗೆ ಆನುಗೆ. ಅಪ್ಪುಗೆ ಆರಾಮ ಗೊತ್ತಾಯ್ತು. ನನಗೆ ಹೊಟ್ಟೆನವೆಲ್ಲ ಹೋಯ್ತು. ಎತ್ತೇನಲ್ಲಮ್ಮ ಕಾಪಾಡಿಲ್ಲ. ಎತ್ತನಮ್ಮ ಕಾಪಾಡ್ತು. ಹೊಟ್ಟೆ ನೋವು ಹೊಟ್ಟೆ ನೋವು ಏನಿಲ್ದಾಗ ಹೊಟ್ಟೆ ನೋವು ಏನಿಲ್ಲ, ಹೋಗ್ಬಿಟ್ಟು ಇವಾಗ ತಾಯಿ ನಮ್ಮವ್ವ ಕಾಪಾಡ್ತು. ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಎತ್ತೇನೆಲ್ಲ ಕಾಪಾಡ್ತು. ಚೆನ್ನಾಗಿ ಹುಷಾರಾಗಿದ್ದೀನಿ. ಕೈ ಕ್ಯಾಮರಾ ಯಾವ ಕರೆಕ್ಟಾಗಿ ಅಕ್ಕ ಹಿಡಿಯ ಎತ್ತನಲ್ಲಮ್ಮ ನೋವೆಲ್ಲ ಕಾಪಾಡ್ತು. ಹೊಟ್ಟೆ ನೋವೆಲ್ಲ ಕಾಪಾಡ್ತು. ನೋಡಿ ಫ್ರೆಂಡ್ಸ್, ಇವಾಗ ಆರಾಮಾಗಿದ್ದೀನಿ. ಇವಾಗ ಆರಾಮಾಗಿದ್ದೀನಿ. ಪಿಕ್ಚರ್ಗೆ ಹೋಗೋಣ ಇವತ್ತು ಬಿಡ್ತಾನೆ ಇಲ್ಲ. ಯಾರು
ಹೋಗ್ಬೇಕಾ ಮಗ್ನೆ ಪಿಕ್ಚರ್?